ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ತಮ್ಮದೇ ಆದ ಕನಸು ಮತ್ತು ಕಾಳಜಿ ಹೊಂದಿದ ಸಂಪುಟ ಸಹೋದ್ಯೋಗಿ ಉಮೇಶ್ ಕತ್ತಿಯವರ ನಿಧನದಿಂದ ರಾಜ್ಯ ರಾಜಕಾರಣಕ್ಕೆ ಅಪಾರ ನಷ್ಟವಾಗಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕದ ಗಟ್ಟಿ ಧ್ವನಿಯ ನಾಯಕ, ದಿಟ್ಟ ನಿಲುವಿನ ನೇತಾರ ಉಮೇಶ್ ಕತ್ತಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕುಟುಂಬ ಸದಸ್ಯರಿಗೆ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಶಿವರಾಮ್ ಹೆಬ್ಬಾರ್ ಈ ಮೂಲಕ ಪ್ರಾರ್ಥಿಸಿದ್ದಾರೆ. ಕರ್ನಾಟಕ ರಾಜ್ಯದ ಅರಣ್ಯ ಖಾತೆ ಸಚಿವರಾಗಿದ್ದ ಉಮೇಶ್ ಕತ್ತಿಯವರ ಅಕಾಲಿಕ ನಿಧನ ಈ ರಾಜ್ಯದ ರಾಜಕಾರಣಕ್ಕೆ ದೊಡ್ಡ ನಷ್ಟವನ್ನು ಉಂಟು ಮಾಡಿದೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಉತ್ತರ ಕರ್ನಾಟಕದ ಜೀವಂತಿಕೆಯನ್ನು ಪುನಃ ಹೆಚ್ಚಿಸುವಂಥ, ಉತ್ತರ ಕರ್ನಾಟಕವನ್ನೇ ಅಭಿವೃದ್ಧಿಯ ಒಂದು ದೊಡ್ಡ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಬಯಕೊಂಡಂಥ ಒಬ್ಬ ಮನುಷ್ಯ. ಅತ್ಯಂತ ಸರಳ ಸ್ನೇಹಿತರೂ ಕೂಡ ಅವನ ಅಕಾಲಿಕ ನಿಧನಕ್ಕೆ ಇದರಿಂದ ತುಂಬ ಹಾನಿಯಾಗಿದೆ. ಅವರ ಕುಟುಂಬಕ್ಕೆ ದುಃಖವನ್ನು ಬರ್ತಕ್ಕಂಥ ಶಕ್ತಿ ಭಗವಂತ ರಾಜ್ಯದಲ್ಲಿರುವ 44 ಬ್ರಾಹ್ಮಣ ಉಪಜಾತಿಗಳನ್ನು ಬ್ರಾಹ್ಮಣ ಎಂದು ಪರಿಗಣಿಸಬೇಕು, ಇಲ್ಲವೇ ಮತ್ತೊಮ್ಮೆ ಜನಗಣತಿ ಮಾಡಿಸಬೇಕು ಎಂದು ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಚ್.ಎಸ್. ಸಚ್ಚಿದಾನಂದ ಮೂರ್ತಿ ಆಗ್ರಹಿಸಿದರು. ಶಿರಸಿ ಟಿಆರ್ಸಿ ಸಭಾಂಗಣದಲ್ಲಿ ಬುಧವಾರ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ನಡೆದ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಮತ್ತು ವಿಪ್ರ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಗಾಯತ್ರಿ ದೇವಿಗೆ ಗಣ್ಯರು ಪುಷ್ಪಾರ್ಚನೆ ಮಾಡಿ ಗೌರವವನ್ನು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವ ವೇಳೆ ಜಾತಿ ಗಣತಿ ಮಾಡಿಸಿದ್ದರು. ಆಗ ಬ್ರಾಹ್ಮಣರು ಬ್ರಾಹ್ಮಣ ಎಂಬ ಕಾಲಂನಲ್ಲಿ ಉಪಜಾತಿಗಳ ಹೆಸರು ದಾಖಲಿಸಿದ್ದರು. ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ ಬ್ರಾಹ್ಮಣರ ಸಂಖ್ಯೆ ತೀರಾ ಕಡಿಮೆ ಇದೆ. ಈ ಹಿನ್ನೆಲೆಯಲ್ಲಿ 44 ಬ್ರಾಹ್ಮಣ ಉಪಜಾತಿಗಳನ್ನು ಸಹ ಬ್ರಾಹ್ಮಣ ಎಂದು ಪರಿಗಣಿಸಬೇಕು ಅಥವಾ ಮತ್ತೊಮ್ಮೆ ಜಾತಿ ಗಣತಿ ಮಾಡಬೇಕು ಎಂದು ತಿಳಿಸಿದರು. ಇನ್ಕ್ಲೂಡಿಂಗ್ ನಾನು ಸೇರಿ ಪಟ್ಟಾಳು ನಾಯಿಗಳು ನಮಗಿಬ್ಬರೇ ಅದನ್ನ ಅಡಾಪ್ಟ್ ಮಾಡ್ತಿದ್ದವ್ರು ನಾವೇ, ನಾವು ನಮಗಿಬ್ಬರೇ ಅನ್ನೋ ಸೇರಿದ್ರೆ ನಾವೇ ನಮ್ಮದೇ ಮಾಡ್ಕೊಂಡು ಇವತ್ತು ಯಾರು ಇಬ್ಬರೇ ಮಾಡ್ಕೊಂಡು ಒಬ್ಬರೇ ಮಾಡ್ಕೊಂಡು ಇದ್ರ ಮಧ್ಯೆ ನಮ್ದು ಹೆಂಗಿದೆ ಅಂದ್ರೆ ಬಹಳ ಚೆನ್ನಾಗಿ ಓದಿಸೋದು. ನಾನು ತುಂಬಾ ಕಷ್ಟಪಟ್ಟಿದ್ದೀನಿ, ನನ್ನ ಮಗ ಬಹಳ. ಇನ್ನು ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣರಿಗೆ ಅನುಕೂಲ ಕಲ್ಪಿಸಲು ಮಂಡಳಿ ಸಾಕಷ್ಟು ಯೋಜನೆ ಅನುಷ್ಠಾನಗೊಳಿಸಿದೆ. ಸಂಘಟನೆ ಇಲ್ಲದೆ ಬ್ರಾಹ್ಮಣರು ಹಾಳಾಗುತ್ತಿದ್ದಾರೆ. ಇಂದು ವೋಟ್ ಬ್ಯಾಂಕ್ ರಾಜಕಾರಣ ಹೆಚ್ಚಿದೆ. ಇಂತಹ ಸಂದರ್ಭದಲ್ಲಿ ಜಾಗೃತರಾಗಬೇಕು. ಮಗು 10ರಷ್ಟೇ ತಾಯಿ ಹಾಲು ಕೊಡುತ್ತದೆ. ಅದೇ ರೀತಿ ಕೇಂದ್ರ ಸರ್ಕಾರ ಘೋಷಿಸಿರುವ 10% ಮೀಸಲಾತಿ ರಾಜ್ಯದಲ್ಲಿ ಜಾರಿಗೆ ಬರುವಂತೆ ಹೋರಾಟ ಅಗತ್ಯವಾಗಿದೆ ಎಂದರು. ನಮ್ಮ ಹೆಸರು ಮುಂದೆ ವಾಗ್ದಾನ ಕೊಟ್ಟಿದ್ದೀವಿ, ನಮ್ಮ ಹೆಸರು ಮುಂದೆ ಶಾಸ್ತ್ರೀಯ ಕೊಟ್ಟಿದ್ದೀವಿ. ಇವತ್ತು ಬ್ರಾಹ್ಮಣ ನಿರ್ಣಯಕ್ಕೆ ನಾವು ಇಂಗ್ಲಿಷ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಸಹಿತ ಒಟ್ಟಾಗಬೇಕಾಗಿದೆ. ಕಳೆದ ಬಾರಿ ಸ್ವರ್ಣವಲ್ಲಿ ಸ್ವಾಮೀಜಿಗಳು ನನಗೆ ಹೇಳಿದ್ರು, ಸಚ್ಚಿದಾನಂದ ಮೂರ್ತಿಗಳೇ ದಯಮಾಡಿ ನೀವೆಲ್ಲರೂ ಹೋದ್ರೆ ಭಾಷಣ ಮಾಡಬೇಕಾದ್ರೆ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನೀವು ಸಕಾಲದ ಮದುವೆ ಮಾಡಿ ಹೇಳಿ. ನಾನು ಹೇಳಿದೆ ಸ್ವಾಮಿಗೆ, ಸಕಾಲದ ಮದುವೆ ಮಾಡಿದ್ದೇನೆ ಸ್ವಾಮೀಜಿ, ಸಕಾಲ ಹೇಳ್ಬಿಟ್ಟಿದ್ದಲ್ಲ 18, 21, 18 ಹುಡುಗಿ 21 ಹುಡುಗ ಅಂತ ಹೇಳಿ ನೀವೆಲ್ಲ ಕಡೆ. ಅಲ್ಲದೆ ಸಾಂದೀಪಿನಿ ಶಿಷ್ಯ ವೇತನ ಯೋಜನೆಯಡಿ ಪ್ರಸಕ್ತ ವರ್ಷ 11,800 ಅರ್ಜಿಗಳು ಬಂದಿವೆ. ಇವರಿಗೆ ಶಿಷ್ಯ ವೇತನ ನೀಡಲು ಸರ್ಕಾರದ ಬಳಿ 60 ಕೋಟಿ ರೂಪಾಯಿ ಪ್ರಸ್ತಾವ ಸಲ್ಲಿಸಲಾಗಿದ್ದು, ಬಿಡುಗಡೆಯಾದ ತಕ್ಷಣ ವಿದ್ಯಾರ್ಥಿಗಳ ಖಾತೆಗೆ ಜಮಾ ಮಾಡಲಾಗುವುದು ಎಂದು ತಿಳಿಸಿದರು. ಬೆಂಗಳೂರಿನಲ್ಲಿ 22 ವಿಧಾನಸಭಾ ಕ್ಷೇತ್ರ ಇದೆ. 9 ವಿಧಾನಸಭಾ ಕ್ಷೇತ್ರದಲ್ಲಿ ಬ್ರಾಹ್ಮಣರು ನಿರ್ಣಾಯಕ ಮಾತಾಡ್ತಾರೆ. ನಾವ್ಯಾರು ಗೊತ್ತಾಗ್ತಾ ಇಲ್ಲ. ನಾನು ಯೋಚನೆ ಮಾಡ್ತೇನೆ, ಮದುವೆಗೆ ಬ್ರಾಹ್ಮಣರ ಒಂದು ಮಾಡಬೇಕು. ಇನ್ನು ಮಂಡಳಿ ನಿರ್ದೇಶಕ ಸುಬ್ರಾಯ ಹೆಗಡೆ ಗೌರಿಬಣ್ಣಿಗೆ ಮಾತನಾಡಿ, ಬ್ರಾಹ್ಮಣರು ಇಂದು ಜಾಗೃತರಾಗಬೇಕು, ಇಲ್ಲವಾದರೆ ಉಳಿಗಾಲವಿಲ್ಲ ಎಂದು ತಿಳಿಸಿದರು. ಮಕ್ಕಳಿಗೆ, ಪಾಲಕರಿಗೆ ಮತ್ತು ಕೆಲವು ಶಿಕ್ಷಕರು ಬಂದಿದ್ದಾರೆ, ಅವರಿಗೆ ಮಾರ್ಗದರ್ಶನ ಮಾಡುವರು. ಅವರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಎಲ್ಲ ಪಾಲಕರು
ಇನ್ನು ಕಾರ್ಯಕ್ರಮದ ಅಂಗವಾಗಿ ಶಿರಸಿ ಹಾಗೂ ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿಶೇಷ ಸಾಧನೆ ಮಾಡಿದ 47ಕ್ಕೂ ಹೆಚ್ಚು ಸಾಧಕ ವಿದ್ಯಾರ್ಥಿಗಳಿಗೆ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. ನಂತರ ನಿವೃತ್ತ ವಿಂಗ್ ಕಮಾಂಡರ್ ಮುರಾರಿ ಭಟ್, ಯಕ್ಷ ಕಲಾವಿದ ಸುಬ್ರ ಹೆಗಡೆ ಕಪ್ಪಕೆರೆ, ಪ್ರಗತಿಪರ ಕೃಷಿಕರಾದ ವೇದ ಹೆಗಡೆ ನಿರ್ನಳ್ಳಿ, ವೇದಮೂರ್ತಿ ಶ್ರೀನಿವಾಸ್ ಭಟ್ ಮಂಜುಗುಣಿ, ಜ್ಯೋತಿಷಿ ವೆಂಕಟರಮಣ್ ಪಂಡಿತ್, ಜ್ಯೋತಿಷಿ ಜಯಶ್ರೀ ಪಂಡಿತ್, ಶಿಕ್ಷಕ ಪ್ರೇಮಿ ಕೆಆರ್ ಹೆಗಡೆ ದೇವಿಸರ, ಆಯುರ್ವೇದ ವೈದ್ಯ ಡಾಕ್ಟರ್ ರವಿಕಿರಣ್ ಪಟ್ವರ್ಧನ್, ಉದ್ಯಮಿ ಶಂಕರ್ ದಿವೇಕರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಕುಳಗೋಳ ಎಂಬ ಹಳ್ಳಿಯ ಕೃಷಿ ಕುಟುಂಬದಲ್ಲಿ 1963ರಲ್ಲಿ ಜನಿಸಿದ ವೇದವ ಸೀತಾರಾಮಯ್ಯವರು ಪಿಯುಸಿವರೆಗೆ ಶಿಕ್ಷಣ ಪಡೆದರು. ನಂತರ ವಿವಾಹವಾಗಿ ಇದೇ ತಾಲೂಕಿನ ಈ ಹಳ್ಳಿಯ ಈ ವೇಳೆ ಮಂಡಳಿ ನಿರ್ದೇಶಕರಾದ ವತ್ಸಲ ನಾಗೇಶ್, ವಿ ಪವನ್ ಕುಮಾರ್, ಜಗದೀಶ್ ಹುನಗುಂದ, ಪ್ರೊಫೆಸರ್ ಕೆವಿ ಭಟ್, ವಸಂತ್ ನಾಡಜೋಶಿ ಸೇರಿದಂತೆ ಸಮುದಾಯದ ಬಾಂಧವರು ಹಾಜರಿದ್ದರು. 16 ವರ್ಷದಲ್ಲಿ SLC ಪಾಸ್ ಮಾಡಿ 17 ವರ್ಷಕ್ಕೆ ಕಾಲಿಟ್ಟು ಈಗ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದಂಥ ಚಿದಾನಂದ ಸಚಿನ್ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಈಗ ತಾನೇ ನಮ್ಮನ್ನೆಲ್ಲ ಸ್ವಾಗತವನ್ನು ಮಾಡಿ ಪರಿಚಯವನ್ನು ಮಾಡಿ ಶಿಯೋಮಿ ಕಂಪನಿಯ ವಸ್ತುಗಳನ್ನು ಕಳೆದ 5 ವರ್ಷಗಳಿಂದ ಸಂಗ್ರಹಿಸಿ ಯಥಾಸ್ಥಿತಿಯಲ್ಲಿ ಇಟ್ಟ ಬಾಲಕ ಇದೀಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾನೆ. ಸಿದ್ದಾಪುರ ತಾಲೂಕಿನ ಸರಕುಳಿ ಜಗದಾಂಬ ಪ್ರೌಢಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿ ಅಭಿರಾಮ್ ಮಹಾಬಲೇಶ್ವರ್ ನಾಯ್ಕ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದ ವಿದ್ಯಾರ್ಥಿಯಾಗಿದ್ದಾನೆ. ಈತ ಕಳೆದ 5 ವರ್ಷಗಳಿಂದ ಶಿಯೋಮಿ ಕಂಪನಿಯ ವಸ್ತುಗಳನ್ನು ಹಾಗೂ ರ್ಯಾಪರ್ಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿ ಇಟ್ಟ ಹಿನ್ನೆಲೆಯಲ್ಲಿ ಈ ಗೌರವ ಲಭಿಸಿದೆ. ಇನ್ನು ಸರಕುಳಿಯ ಜಗದಾಂಬ ಪ್ರೌಢಶಾಲೆಯ ದೈಹಿಕ ಶಿಕ್ಷಕ ಮಹಾಬಲೇಶ್ವರ್ ನಾಯ್ಕ್ ಹಾಗೂ ವಿಮಲಾ ನಾಯ್ಕ್ ಇವರ ಸುಪುತ್ರನಾಗಿದ್ದು ಮೂಲತಃ ಹೊನ್ನಾವರ ತಾಲೂಕಿನ ಸಾಲ್ಕೋಡ ಗ್ರಾಮದ ಕಾನಳ್ಳಿಯವರಾಗಿದ್ದಾರೆ. ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರಾಗಿದ್ದ ಉಮೇಶ್ ಕತ್ತಿಯವರ ನಿಧನಕ್ಕೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಹೋರಾಟಗಾರರ ವೇದಿಕೆಯು ಹಮ್ಮಿಕೊಂಡಂತಹ ಬೆಳಗಾವಿ ಚಲೋ ಕಾರ್ಯಕ್ರಮದಲ್ಲಿ ಹಾಗೂ ಪ್ರಸಕ್ತ ವರ್ಷದ ಫೆಬ್ರವರಿ 3ನೇ ವಾರದಂದು ಬೆಂಗಳೂರು ವಿಧಾನಸೌಧದಲ್ಲಿ ಜರುಗಿದ ಅರಣ್ಯವಾಸಿಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಜರುಗಿದ ಉನ್ನತ ಮಟ್ಟದ ಸಭೆಯಲ್ಲಿ ಅರಣ್ಯವಾಸಿಗಳ ಸಮಸ್ಯೆಗಳನ್ನು ಮಂಡಿಸಲು ಹಾಗೂ ಸಮಸ್ಯೆಗಳನ್ನು ಬಗೆಹರಿಸುವ ದಿಶೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿದ್ದರು ಎಂದು ಉಮೇಶ್ ಕತ್ತಿ ಅವರನ್ನು ರವೀಂದ್ರ ನಾಯ್ಕ್ ಸ್ಮರಿಸಿದರು. ಇನ್ನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಕುಟುಂಬ ವರ್ಗಕ್ಕೆ ದುಃಖ ಭರಿಸುವ ಶಕ್ತಿ ಭಗವಂತ ನೀಡಲಿ ಎಂದು ಪ್ರಾರ್ಥಿಸಿದರು. ಮುನಗೋಡು ಪಟ್ಟಣದ ಸರ್ಕಾರಿ ಶಾಸಕರ ಮಾದರಿ ಶಾಲೆಗೆ ತಮ್ಮ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ನೀಡಿರುವ 100 ಡೆಸ್ಕ್ಗಳನ್ನು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ವಿತರಣೆ ಮಾಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಮಂಡಳಾಧ್ಯಕ್ಷ ನಾಗಭೂಷಣ್ ಹಾವಣಗಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಲ್ಟಿ ಪಾಟೀಲ್, ಪ್ರಮುಖರಾದ ಉಮೇಶ್ ಬಿಜಾಪುರ, ದೇವು ಪಾಟೀಲ್, ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ತಳವಾರ್ ಹಾಗೂ ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮುಖ್ಯಾಧ್ಯಾಪಕರು, ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಪ್ರದೀಪ್ ಜ್ಯುವೆಲರ್, ಸರಾಫ್ ಬಜಾರ್, ಸಿಂಪಿಗಲ್ಲಿ, ಶಿರ್ಸಿ. 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ವಿಶೇಷ ಅದ್ಭುತ ಕೊಡುಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ವೇಸ್ಟೇಜ್ನ ಭರವಸೆ, 5.9%. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ದೊಡ್ಡ ಬೆಳ್ಳಿ ಬಂಗಾರದ ಶೋರೂಮ್. ತಮ್ಮ ಶ್ರಮದ ಪ್ರತಿ ರೂಪಾಯಿಗೂ ಇಲ್ಲಿ ಬೆಲೆ ಇದೆ. ತಮ್ಮ ಕುಟುಂಬದ ಸುರಕ್ಷಿತ ಭವಿಷ್ಯಕ್ಕಾಗಿ ಪ್ರತಿ ತಿಂಗಳು ಸುಲಭ ಕಂತುಗಳ ಸ್ವರ್ಣ ಸಮೃದ್ಧಿ ಉಳಿತಾಯ ಯೋಜನೆ
ನಿಮಗಾಗಿ ತೆರೆಯಲಾಗಿದೆ. ವಿಶಾಲ ಶ್ರೇಣಿಯ ಆಕರ್ಷಕ ಸಂಗ್ರಹ ಮತ್ತು ಸಂಪೂರ್ಣ ಪಾರದರ್ಶಕ 7 ಭರವಸೆಗಳು. 365 ದಿನವೂ ಮಳಿಗೆ ತಮ್ಮ ಸೇವೆಗಾಗಿ ತೆರೆದಿರುತ್ತದೆ. ಸಂಪರ್ಕಿಸಿ ಸರಾಫ್ ಬಜಾರ್, ಸಿಂಪಿಗಲ್ಲಿ ರಸ್ತೆ, ಶಿರಸಿ. ಕಳೆದ 3-4 ದಿನಗಳಿಂದ ವರುಣ ತನ್ನ ಅಬ್ಬರವನ್ನು ಮುಂದುವರೆಸಿದ್ದು ಭರ್ಜರಿ ಮಳೆಯಾಗುತ್ತಿದೆ. ಮಂಗಳವಾರ ಶಿರಸಿ ತಾಲೂಕಿನಲ್ಲಿ 9.5 ಮಿಲಿಮೀಟರ್, ಸಿದ್ದಾಪುರ ತಾಲೂಕಿನಲ್ಲಿ 6.4 ಮಿಲಿಮೀಟರ್, ಯಲ್ಲಾಪುರ ತಾಲೂಕಿನಲ್ಲಿ 64.8 ಮಿಲಿಮೀಟರ್ ಹಾಗೂ ಮುಂಡಗೋಡ ತಾಲೂಕಿನಲ್ಲಿ 21.6 ಮಿಲಿಮೀಟರ್ ಮಳೆಯಾಗಿದೆ. ಇದುವರೆಗೆ ಶಿರಸಿ ತಾಲೂಕಿನಲ್ಲಿ 2745 ಮಿಲಿಮೀಟರ್, ಸಿದ್ದಾಪುರ ತಾಲೂಕಿನಲ್ಲಿ 3143.2 ಮಿಲಿಮೀಟರ್, ಯಲ್ಲಾಪುರ ತಾಲೂಕಿನಲ್ಲಿ 2144.8 ಮಿಲಿಮೀಟರ್ ಹಾಗೂ ಮುಂಡಗೋಡದಲ್ಲಿ 1279 ಮಿಲಿಮೀಟರ್ ಮಳೆಯಾದ ಬಗ್ಗೆ ವರದಿಯಾಗಿದೆ. ಇನ್ನು ಕಳೆದ ವರ್ಷ ಸೆಪ್ಟೆಂಬರ್ 6ರವರೆಗೆ ಶಿರಸಿಯಲ್ಲಿ 2589 ಮಿಲಿಮೀಟರ್, ಸಿದ್ದಾಪುರ ತಾಲೂಕಿನಲ್ಲಿ 2509 ಮಿಲಿಮೀಟರ್, ಯಲ್ಲಾಪುರ ತಾಲೂಕಿನಲ್ಲಿ 2373.6 ಮಿಲಿಮೀಟರ್ ಹಾಗೂ ಮುಂಡಗೋಡ ತಾಲೂಕಿನಲ್ಲಿ 1132 ಮಿಲಿಮೀಟರ್ ಮಳೆಯಾಗಿತ್ತು. ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಇನ್ನು 2-3 ದಿನ ಉತ್ತರ ಹಾಗೂ ದಕ್ಷಿಣ ಒಳನಾಡು ಸೇರಿ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಮುಂಬರುವ ಮಳೆಗಾಲದ ವಿಧಾನಸಭಾ ಅಧಿವೇಶನದಲ್ಲಿ ಪೂರ್ಣ ಪ್ರಮಾಣದ ಚರ್ಚೆಯ ಮೂಲಕ ಅರಣ್ಯವಾಸಿಗಳ ಪರವಾದ ನಿಲುವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ವಿಧಾನಸಭಾ ಸಭಾಧ್ಯಕ್ಷರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಒತ್ತಾಯಿಸಲು ತೀರ್ಮಾನಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಮಂಗಳವಾರ ಶಿರಸಿ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಕಾರ್ಯಾಲಯದಲ್ಲಿ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರವನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಅರಣ್ಯ ಭೂಮಿ ಹಕ್ಕು ಕಾಯ್ದೆ ಅಡಿಯಲ್ಲಿ ತಿರಸ್ಕಾರವಾಗಿರುವ ಅತಿಕ್ರಮಣದಾರರನ್ನು ಒಕ್ಕಲೆಬ್ಬಿಸಬೇಕೆಂಬ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಅಂತಿಮ ವಿಚಾರಣೆ ಜರುಗುತ್ತಿರುವುದರಿಂದ ರಾಜ್ಯ ಸರ್ಕಾರವು ಸ್ಪಷ್ಟವಾದ ಅರಣ್ಯವಾಸಿಗಳ ಪರ ನಿಲುವನ್ನು ವಿಧಾನಸಭೆ ಅಧಿವೇಶನದಲ್ಲಿ ನಿರ್ಣಯಿಸಬೇಕೆಂದು ಮನವಿ ಮಾಡಿದರು. ಸರ್ಕಾರ ಒಂದು ದೃಢವಾದ ತೀರ್ಮಾನವನ್ನ ತೆಗೆದುಕೊಳ್ಳಬೇಕಂತ ಹೇಳಿ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಅಧಿವೇಶನದಲ್ಲಿ ಪರಿಪೂರ್ಣವಾಗಿ ಅರಣ್ಯವಾಸಿಗಳ ಪರವಾಗಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ತಿದ್ದುಪಡಿ ಪ್ರಮಾಣ ಪತ್ರವನ್ನು ಹಾಕಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡೋ ಜೊತೆಯಲ್ಲಿ ಇವತ್ತು ಮಾನ್ಯ ಸಭಾಧ್ಯಕ್ಷರ ಮೂಲಕ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ 10 ಬೇಡಿಕೆಗಳ ಮನವಿಯನ್ನು ಸಹಿತ ಅವರ ಮೂಲಕ ಸಲ್ಲಿಸಲಿಕ್ಕೆ ಬಯಸಿದ್ದೇವೆ. ಅರಣ್ಯ ಹಕ್ಕು ಕಾಯ್ದೆಯ ವೈಫಲ್ಯಗಳ ಕುರಿತು 78 ಪೂರ್ವದ ಅತಿಕ್ರಮಣದವರಿಗೆ ಇಲ್ಲಿವರೆಗೂ ಹಕ್ಕು ಕೊಡದೇ ಇರುವುದು, ಅದೇ ರೀತಿಯಾಗಿ ಅರಣ್ಯಾಧಿಕಾರಿಗಳಿಂದ ಕಾಲಕಾಲಕ್ಕೆ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ, ದೌರ್ಜನ್ಯ ನಡೀತಾ ಇರುವುದು, ಅರಣ್ಯ ಅತಿಕ್ರಮಣದಾರರ ಮೇಲೆ ಜಿಲ್ಲೆಯಲ್ಲಿ 10ಕ್ಕಿಂತ ಹೆಚ್ಚು ಅರಣ್ಯ ಕುಟುಂಬಗಳ ಮೇಲೆ ಹಾಕಿರುವ ಕ್ರಿಮಿನಲ್ ಮೊಕದ್ದಮೆಯನ್ನು ಹಿಂದಕ್ಕೆ ಪಡೆದುಕೊಳ್ಳಬಹುದು. ಇತ್ತೀಚಿನ 5 ವರ್ಷದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ಮರಗಳನ್ನು ಅರಣ್ಯ ಇಲಾಖೆಯು ಯೋಜನೆ ಅಡಿಯಲ್ಲಿ ಕಡಿದಿರುವುದು ಸಂಪೂರ್ಣವಾಗಿ ತರಣಿಕೆ ಆಗಬೇಕು ಮುಂತಾದ 10 ಬೇಡಿಕೆಗಳನ್ನು ಆಗ್ರಹಿಸಿ ಇವತ್ತು ಮಾನ್ಯ ಸಭಾಧ್ಯಕ್ಷರಾಗುವ ವಿಶ್ವೇಶ್ವರ ಹೆಗಡೆ ಕಾರ್ಯಾಲಯದ ಮೂಲಕ ಮುಖ್ಯಮಂತ್ರಿಗೆ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಇನ್ನು ಅರಣ್ಯವಾಸಿಗಳ 10 ಹಲವು ಸಮಸ್ಯೆಗಳು, ಅಧಿಕಾರಿಗಳಿಂದ ಆಗುತ್ತಿರುವ ದೌರ್ಜನ್ಯ ಇವೆಲ್ಲದರ ಕುರಿತು ಸಭೆಯಲ್ಲಿ ಚರ್ಚೆಯಾಗಬೇಕು. ಬಡವರ ಪರವಾಗಿ ಸರ್ಕಾರ ಧ್ವನಿಯಾಗಬೇಕೆಂದು ತಿಳಿಸಿದರು. ಜೊತೆಯಲ್ಲಿ ಮಾನ್ಯ ಸಭಾಧ್ಯಕ್ಷರು ನಾವು ವಿನಯದಿಂದ ವಿನಂತಿ ಮಾಡಿಕೊಳ್ಳುವುದೇನಂತ ಹೇಳಿದ್ರೆ, ವಿಶೇಷವಾದ ಈ ಅಧಿವೇಶನದಲ್ಲಿ ವಿಶೇಷವಾಗಿ ಅರಣ್ಯವಾಸಿಗಳ ಚರ್ಚೆಗಳ ಮಾಡಿ ಅರಣ್ಯವಾಸಿಗಳ ಪರವಾಗಿ ರಾಜ್ಯ ಸರ್ಕಾರಗಳು ತೀರ್ಮಾನ ತೆಗೆದುಕೊಳ್ಬೇಕಂತ ಹೇಳಿ ಇವತ್ತು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಪರವಾಗಿ ಅವರಲ್ಲಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ.
ಇನ್ನು ಈ ವೇಳೆ ಚಂದ್ರು ನಾಯ್ಕ್, ಮಾರುತಿ ಗಣಪತಿ ವೈದ್ಯ, ಸುಬ್ರಹ್ಮಣ್ಯ ಪೂಜಾರಿ, ಜನಾರ್ದನ್ ನಾಯ್ಕ್, ನಾಗರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಮಿಕ ಖಾತೆ ಸಚಿವ ಶಿವರಾಂ ಹೆಬ್ಬಾರ್ ಮಂಗಳವಾರ ಯಲ್ಲಾಪುರ ಪಟ್ಟಣದ ತಿಲಕ್ ಚೌಕದಲ್ಲಿ ಸ್ಥಳೀಯ ಗಜಾನನೋತ್ಸವ ಸಮಿತಿ ವತಿಯಿಂದ ಪ್ರತಿಷ್ಠಾಪಿಸಲಾಗಿರುವ ಶ್ರೀ ಗಣೇಶ ಮೂರ್ತಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಸಮಿತಿ ವತಿಯಿಂದ ಹಮ್ಮಿಕೊಂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಅನ್ನಪ್ರಸಾದ ಬಡಿಸುವ ಕಾರ್ಯದಲ್ಲಿ ಪಾಲ್ಗೊಂಡು ತಾವೂ ಸಹ ಭಕ್ತರೊಂದಿಗೆ ಸರತಿ ಸಾಲಿನಲ್ಲಿ ನಿಂತು ಅನ್ನಪ್ರಸಾದ ಸ್ವೀಕರಿಸಿದರು. ಇನ್ನು ಈ ವೇಳೆ ತಿಲಕ್ ಚೌಕ ಸಾರ್ವಜನಿಕ ಗಜಾನನೋತ್ಸವ ಸಮಿತಿ ಅಧ್ಯಕ್ಷ ಬಾಲಕೃಷ್ಣ ನಾಯಕ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಗಣಪತಿ ಮುದ್ದೇಪಾಲ್, ಮಂಡಳ ಉಪಾಧ್ಯಕ್ಷ ಶಿರೀಶ್ ಪ್ರಭು, ಖಜಾಂಚಿ ಮುರಳಿ ಹೆಗಡೆ ಹಾಗೂ ಸ್ಥಳೀಯ ಪ್ರಮುಖರು, ಗಜಾನನೋತ್ಸವ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಶಿರಸಿಯ ಮಾಡರ್ನ್ ಎಜುಕೇಷನ್ ಸೊಸೈಟಿಗೆ ಚುನಾವಣೆ ಘೋಷಣೆಯಾಗಿದೆ. ಪ್ರತಿ ಬಾರಿಯ ಚುನಾವಣೆಯಂತೆ ಆಕಾಂಕ್ಷಿಗಳ ದಂಡೆ ಇದ್ದು ಸೆಪ್ಟೆಂಬರ್ 8ರಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದೆ. 77 ಶೈಕ್ಷಣಿಕ ತರಬೇತಿ ಕೇಂದ್ರ, ಕಾಲೇಜುಗಳನ್ನು ಹೊಂದಿ ಸಾವಿರಾರು ಮಕ್ಕಳಿಗೆ ವಿದ್ಯೆ ನೀಡುವ ಎಂಇಎಸ್ ಸಂಸ್ಥೆಗೆ ನಿರ್ದೇಶಕರಾಗಲು ಸಾಕಷ್ಟು ಪೈಪೋಟಿ ಪ್ರತಿ ಬಾರಿಯೂ ಎದುರಾಗುತ್ತದೆ. ಕಳೆದ ಬಾರಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು. ಆದರೆ ಈ ಬಾರಿ ಸದಸ್ಯರ ನಡುವೆ ತುರುಸು ಕಂಡು ಬರುತ್ತಿದ್ದು ನಾಮಪತ್ರ ಸಲ್ಲಿಕೆಯ ನಂತರವಷ್ಟೇ ಚಿತ್ರಣ ಅಂದಾಜಾಗಲಿದೆ. ಇನ್ನು ಶಿಕ್ಷಣ ಸಂಸ್ಥೆ ನಿರ್ದೇಶಕರಾಗಲು 2 ಮುಖ್ಯ ವಿಭಾಗವಿದೆ. ಮಹಾಪೋಷಕ ಸದಸ್ಯರು ಮತ್ತು ಸಂಸ್ಥಾಪಕ ಸದಸ್ಯರು ಒಂದು ವಿಭಾಗದಲ್ಲಿ, ಉಳಿದ 4 ವಿಭಾಗಕ್ಕೆ ಚುನಾವಣೆ ನಡೆಯುತ್ತದೆ. ಮೊದಲ ವಿಭಾಗದ 2 ಕೆಟಗರಿಯಲ್ಲಿ 25 ಸ್ಥಾನವಿದ್ದು ಈಗ ಸಂಸ್ಥಾಪಕ ಸದಸ್ಯರು ಇರುವುದಿಲ್ಲ. 25 ಸದಸ್ಯರು ನೇರವಾಗಿ ಆಡಳಿತ ಮಂಡಳಿಗೆ ಬೈಲಾ ಪ್ರಕಾರ ಆಯ್ಕೆಯಾಗುತ್ತಾರೆ. ಇನ್ನು ಉಳಿದಂತೆ ಪೋಷಕ ಸದಸ್ಯ, ಸಂರಕ್ಷಕ ಸದಸ್ಯ, ದಾನಿ ಸದಸ್ಯ, ಸಾಮಾನ್ಯ ಸದಸ್ಯ ಎಂಬ 4 ಕೆಟಗರಿ ಇದ್ದು ಅದರಿಂದ ತಲಾ 10ರಂತೆ ಒಟ್ಟು 40 ಮಂದಿ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಈ ಹಿಂದೆ 2012ರ ಅವಧಿಯಲ್ಲಿ ಸಾಕಷ್ಟು ತುರುಸು ಕಂಡಿದ್ದ ಚುನಾವಣೆಯನ್ನು ಮರು ಅವಧಿಯಲ್ಲಿ ಅವಿರೋಧವಾಗಿ ನಡೆಸಲಾಗಿತ್ತು. ಈ ಬಾರಿಯೂ ಅದೇ ಲೆಕ್ಕಾಚಾರವಿದ್ದು ಯಾವ ರೀತಿ ಆಗಲಿದೆ ಎಂದು ಮುಂದೆ ಕೂತು ನಿರ್ಧರಿಸಬೇಕೆಂದು ಸಂಸ್ಥೆ ಹಿರಿಯರೊಬ್ಬರು ಪ್ರತಿಕ್ರಿಯಿಸಿದರು. ಇನ್ನು ಈ ಹಿಂದೆ ದಶಕಗಳ ಕಾಲ ದಿವಂಗತ ಡಾಕ್ಟರ್ ವಿಎಸ್ ಸೋಂದೆ ಅವರು ಆಡಳಿತ ಮಂಡಳಿಯನ್ನು ಮುನ್ನಡೆಸಿದ್ದರು. ನಂತರ ಟಿಎಸ್ಎಸ್ ಅಧ್ಯಕ್ಷ ಶಾಂತಾರಾಮ್ ಹೆಗಡೆ ಅವರು ಒಂದು ಅವಧಿಗೆ ಅಧ್ಯಕ್ಷರಾಗಿದ್ದರು. ಈಗ ಕಳೆದ 2 ಅವಧಿಯಿಂದ ಜಿಎಂ ಹೆಗಡೆ ಮುಳಕಂಡ ಅವರು ಅಧ್ಯಕ್ಷರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಈ ಬಾರಿಯೂ ಅವರ ನೇತೃತ್ವದಲ್ಲೇ ರಾಜಿ ಸಂಧಾನಗಳು ನಡೆದು ಆಡಳಿತ ಮಂಡಳಿ ರಚನೆ ಆಗಬಹುದು ಎನ್ನಲಾಗುತ್ತಿದೆ. ಇನ್ನು ಸೆಪ್ಟೆಂಬರ್ 8ರಿಂದ 10ರವರೆಗೆ ಎಂಇಎಸ್ ಆಡಳಿತ ಮಂಡಳಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ನಡೆಯಲಿದೆ. ಸೆಪ್ಟೆಂಬರ್ 11ರಂದು ನಾಮಪತ್ರ ಪರಿಶೀಲನೆ, ಸೆಪ್ಟೆಂಬರ್ 12ರಂದು ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆಗೆ ಅವಕಾಶ ಇರಲಿದೆ. ಅದಾದ ನಂತರ ಚುನಾವಣೆ ಅನಿವಾರ್ಯ ಆದಲ್ಲಿ ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಸೆಪ್ಟೆಂಬರ್ 18ರಂದು ಬೆಳಿಗ್ಗೆ 9ರಿಂದ 1 ಗಂಟೆಯವರೆಗೆ ಮತದಾನ ನಡೆಯಲಿದೆ. ನಂತರ ಅದೇ ದಿನ ಮಧ್ಯಾಹ್ನ ನಡೆಯುವ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ನೂತನ ಚುನಾಯಿತರ ಘೋಷಣೆಯಾಗಲಿದೆ. ಇನ್ನು ಪ್ರತಿಷ್ಠಿತ ಎಂಇಎಸ್ ಸಂಸ್ಥೆಯ ಮುಂದಿನ ಆಡಳಿತ ಮಂಡಳಿಗೆ ಸೇರಲು ಹಲವು ಹೊಸಬರು ಉತ್ಸುಕರಾಗಿದ್ದು, ಅಂತೆಯೇ ಚುನಾವಣೆಯ ತುರುಸು ಪ್ರಕ್ರಿಯೆಯನ್ನು ಗಮನಿಸಲು ಶಿರಸಿ ನಾಗರಿಕರು ಸಹ ಆಸಕ್ತರಾಗಿದ್ದಾರೆ. ಅಂತೆಯೇ ಅವಿರೋಧವೇ ಅಥವಾ ಚುನಾವಣೆಯೇ ಎಂಬುದನ್ನು ಸಹ ಕಾದು ನೋಡಬೇಕಾಗಿದೆ. ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಎನ್ಸಿಪಿಯಿಂದ ಸ್ಪರ್ಧಿಸುವುದಾಗಿ ಸಾಮಾಜಿಕ ಕಾರ್ಯಕರ್ತ ಗಣಪತಿ ನಾಯ್ಕ್ ತಿಳಿಸಿದರು. 30 ವರ್ಷಗಳಿಂದ ರಾಜಕೀಯ ವ್ಯವಸ್ಥೆ ಅಂತ ಬರೀ ಒಂದು ಜನಾಂಗ, ಜಾತಿ, ಧರ್ಮ ಇದಕ್ಕೆ ಮಾತ್ರ ಸೀಮಿತವಾಗಿದೆ ಬಿಟ್ಟರೆ ಬರುವ ಮಕ್ಕಳು, ಯುವತಿ, ತೊಂದರೆಗಿರೋ ಮಕ್ಕಳು ಬೆಳೆಯೋಕೆ ಯಾವುದೇ ರೀತಿ ಉದ್ಧಾರ ಮಾಡಬಹುದಿಲ್ಲ.
ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಯುವಕರು ಸೇರಿ ಈ ವರ್ಷ ಒಂದು ತೀರ್ಮಾನ ತಗೊಂಡಿದ್ದೀವಿ. ಶಿರಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಒಂದು ಬದಲಾವಣೆ ತರಬೇಕು, ನಮ್ಮ ಜನರ ಒಂದು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ಇಲ್ಲಿರುವಂಥ ಒಂದು ಜನರಿಗೆ ಮೂಲಭೂತ ವ್ಯವಸ್ಥೆಗಳನ್ನು ಸಿಗುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಒಂದು ಹೋರಾಟ ಮಾಡಬೇಕು ಅಂತ ಉದ್ದೇಶದಿಂದ ನಾವೆಲ್ಲ ಯುವಕರೆಲ್ಲ ಸೇರಿ ಈ ಸಲ ಒಂದು ಹೊಸ ಬದಲಾವಣೆ ಮಾಡುವ ಅಂತ ಒಂದು ಯೋಚನೆಯನ್ನು ಹಾಕಿಬಿಟ್ಟು ಮುಂಬರುವಂಥ 2023ರ ಒಂದು ವಿಧಾನಸಭಾ ಚುನಾವಣೆಗೆ ನಾನು ಈ ಶಿರಸಿ ಸಿದ್ದಾಪುರ ಕ್ಷೇತ್ರದಿಂದ ಈ ನನ್ನ ಕ್ಷೇತ್ರ ಆಗಿರೋದ್ರಿಂದ ನಾನು ಈ ಸಲ ನಿಂತ ಒಂದು ಏನೋ ಸ್ಪರ್ಧೆ ಮಾಡುವಂಥ ಉದ್ದೇಶ ಇಟ್ಕೊಂಡು ಈ ಒಂದು 2023 ಶಿರಸಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಮಾಧ್ಯಮಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು, ಶಿರಸಿ ಸಿದ್ದಾಪುರ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ, ಕಾರಣ ಬದಲಾವಣೆಯ ಅಗತ್ಯವಿದೆ. ಈ ನಿಟ್ಟಿನಲ್ಲಿ 2023ರ ಸಾರ್ವತ್ರಿಕ ಚುನಾವಣೆಗೆ ಶಿರಸಿ ಸಿದ್ದಾಪುರ ಕ್ಷೇತ್ರದಿಂದ ಸ್ಪರ್ಧಿಸಲು ತೀರ್ಮಾನಿಸಿದ್ದೇನೆ. ಜಯಪ್ರಕಾಶ್ ಜಾತ್ಯತೀತ ಜನತಾದಳದಲ್ಲಿ ಕಾರ್ಯನಿರ್ವಹಿಸಿದ ಅನುಭವವಿದೆ. ಆ ಪಕ್ಷದಲ್ಲಿ ಸರಿಯಾದ ಸ್ಪಂದನೆ ಸಿಗದ ಕಾರಣ ಎನ್ಸಿಪಿಗೆ ಸೇರಿದ್ದೇನೆ. ದೀಪಾವಳಿ ನಂತರ ಶಿರಸಿಯಲ್ಲಿ ಪಕ್ಷದ ಕಚೇರಿ ಆರಂಭ ಮಾಡುತ್ತೇನೆ ಎಂದು ತಿಳಿಸಿದರು. ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ತುಂಬ ವರ್ಷಗಳಿಂದ ಇಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ. ಆದರೆ ಅಭಿವೃದ್ಧಿ ಮಾತ್ರ ತುಂಬ ಕಡಿಮೆ ಇದೆ. ಮೂಲಭೂತ ವ್ಯವಸ್ಥೆಗಳಿರ್ಬೋದು ಅಥವಾ ಒಂದು ಈಗ ಕೂಲಿಕಾರ ಸಮಸ್ಯೆಗಳಿರ್ಬೋದು ಅಥವಾ ಬಡ ಜನರ ಸಮಸ್ಯೆಗಳಿರ್ಬೋದು, ತುಂಬ ಒಂದು ಉತ್ತರ ಕನ್ನಡ ಜಿಲ್ಲೆ ಅಂದರೆ ಒಂದು ಹಿಂದುಳಿದಂಥ ಒಂದು ಜಿಲ್ಲೆ ಆಗಿದೆ. ಅದರಲ್ಲೂ ಕೂಡ ಶಿರಸಿ ಸಿದ್ದಾಪುರ ಕ್ಷೇತ್ರ ಏನಿದೆ ಭಾಳ ಒಂದು ಹಿಂದುಳಿದಂಥ ಒಂದು ಕ್ಷೇತ್ರ. ಈ ನಮ್ಮ ತಾಲೂಕಿನಲ್ಲಿ 100ಕ್ಕೆ 80ರಷ್ಟು ಜನ ಕೂಲಿಕಾರರಿದ್ದಾರೆ, ಬಡವರಿದ್ದಾರೆ, ಶೋಷಿತರಿದ್ದಾರೆ, ನಿರಾಶ್ರಿತರಿದ್ದಾರೆ. ಅವರಿಗೆಲ್ಲ ಒಂದು ಏನಿದೆ ಮೂಲಭೂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಒಂದು ನಿಟ್ಟಿನಲ್ಲಿ ನಮ್ಮ ಈ ಜನಪ್ರತಿನಿಧಿಗಳ ನಾಯಕರಿದ್ದಾರೆ ತುಂಬ ಒಂದು ಹೆಜ್ಜೆ ಹಿಂದೆ ಇಳಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ವೇಳೆ ಪಕ್ಷದ ಪದಾಧಿಕಾರಿಗಳಾದ ವಿಜೇತಾ ನಾಯ್ಕ್, ಪರಮೇಶ್ವರ್ ಮಡಿವಾಳ್ ಹಾಜರಿದ್ದರು. ಸ್ಪರ್ಧೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಮ್ಮ ಈ ಹಿಂದುಳಿದ ವರ್ಗಗಳ ನಮ್ಮ ಸಮುದಾಯ ನಮ್ಮ ಸಂಘಟನೆಗಳೆಲ್ಲ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬೆಂಬಲ ಕೊಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ನಮ್ಮ ಒಂದು ಸ್ನೇಹಿತರ ಸಮ್ಮುಖದಲ್ಲಿ ನಾನು ಪತ್ರಿಕಾಗೋಷ್ಠಿ ಕರೀತಾ ಇದ್ದೀನಿ. ಅದಕ್ಕೆ ತಾವೆಲ್ಲ ಕೂಡ